ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅಂದ್ಕೊತಿದ್ದೀನಿ. ನಾವು ಕೂಡ ತುಂಬಾ ಚೆನ್ನಾಗಿದ್ವಿ. ಇದು ನೋಡಿ ಗೋಕರ್ಣದ ಪ್ರಸಿದ್ಧ ದೇವಾಲಯ ಅಂತಲೇ ಹೇಳ್ಬೋದು. ಶ್ರೀ ಮಹಾಬಲೇಶ್ವರ ದೇವಾಲಯ ಇದು ನೋಡಿ. ಈಗ ನಾವು ಹೋದಾಗ ಕ್ಲೋಸ್ ಇತ್ತು ದರ್ಶನ. ಸೊ ಹಾಗಾಗಿ ನಾವೇನು ಮಾಡಿದ್ವಿ, ಇಲ್ಲಿನ ಕ್ರೌಡ್ ನೋಡಿ ಯಪ್ಪ ತುಂಬಾ ಶಕೆ ಇತ್ತು. ಆ್ಯಂಡ್ ಕ್ರೌಡ್ ಕೂಡ ತುಂಬಾ ಇತ್ತು. ನಾವು ಫ್ರೀ ಇರುತ್ತೇನೋ ಅಂದ್ಕೊಂಡ್ವಿ, ಬಟ್ ಅದು ಅಧಿಕ ಮಾಸದ ಹಿಂದಿನ ದಿನ ಇತ್ತಲ್ವ. ಅಧಿಕ ಮಾಸ ನಾಳೆಗೆ ಎಂಡ್ ಆಗ್ತಿತ್ತು, ಅದರ ಹಿಂದಿನ ದಿನ ಲಾಸ್ಟ್ ಡೇ ಆಫ್ ಅಧಿಕ ಮಾಸ. ಸೊ ತುಂಬಾ ರಶ್ ಇತ್ತು. ಎಲ್ಲೆಲ್ಲಿಂದನೂ ಬಂದಿದ್ದರು ಜನ, ಎಷ್ಟು ದೂರದಿಂದ ಬಂದಿದ್ದರು. ಆ್ಯಂಡ್ ನೋಡ್ಬೋದು ನೀವು ಇಲ್ಲೆಲ್ಲ ಹೇಗಿದೆ ಅಂತ ಒಳಗಡೆ. ಕ್ರೌಡ್ ಮಾತ್ರ ನಿಜವಾಗ್ಲೂ ತುಂಬಾ ರಶ್ ಇತ್ತು. ಹಾಗಾಗಿ ನಾವೇನು ಮಾಡಿದ್ವಿ ಅಂದರೆ, ಜಸ್ಟ್ ಕಳಸದ ದರ್ಶನ ಮಾಡೋಣ, ನಾವು ಲೈನಿಗೆ ನಿಂತ್ಕೊಳೋದು ಬೇಡ. ಲೈನಿಗೆ ನಿಂತ್ಕೊಂಡ್ರೆ ಒಂದು 5 ಅವರ್ಸ್ ಆದರೂ ಹೋಗ್ಬಿಡುತ್ತೆ, 4-5 ಅವರ್ಸು. ಹಾಗಾಗಿ ಆಮೇಲೆ ಅಲ್ಲಿ ದರ್ಶನ ಕೂಡ ಕ್ಲೋಸ್ ಆಗಿತ್ತು. ಮಿನಿಮಮ್ ಒಂದು 5 to 6 ಅವರ್ಸ್ ಆಗ್ತಿತ್ತು. ಹಾಗಾಗಿ ನಾವು ಬೇಡ ಅಂತ ಡಿಸೈಡ್ ಮಾಡಿದ್ವಿ. ಇಲ್ಲಿ ನೋಡಿ ಎಲ್ಲ ಫುಲ್ಲು ಗ್ರೂಪಲ್ಲೇ ಬರ್ತಾಯಿದ್ರು ಜನ ಎಲ್ಲ. ಫುಲ್ಲು ಕ್ರೌಡ್ ಅಂದರೆ ಕ್ರೌಡು, ಯಪ್ಪ ದೇವರೇ. ನಾವು ಅಷ್ಟೇನು ರಶ್ ಇರಲ್ಲ, 1 ಅವರಲ್ಲಿ ದರ್ಶನ ಆಗುತ್ತೆ ಅಂದ್ಕೊಂಡಿದ್ವಿ. ಯಾಕಂದರೆ ನಾವು ಲಾಸ್ಟ್ ಟೈಮ್ ಬಂದಾಗ ತುಂಬಾ ಬೇಗ ದರ್ಶನ ಆಗಿತ್ತು ನಮಗೆ. ಹಾಗಾಗಿ ಈ ಟೈಮು ಹಾಗೆ ಇರುತ್ತೇನೋ ಅಂದ್ಕೊಂಡ್ವಿ. ಬಟ್ ಆ ಕ್ರೌಡ್ ನೋಡೇ ನಾವು ಸುಮ್ಮನೆ ಪ್ಲ್ಯಾನ್ ಚೇಂಜ್ನ ಮಾಡ್ಕೊಂಡ್ವಿ. ಆ್ಯಂಡ್ ನೋಡ್ಬೋದು ಇಲ್ಲಿ ನಾವೆಲ್ಲರೂ ಬಂದಿದ್ದೀವಿ. ಶಮ್ಮು ನೋಡಿ ಹೇಗೆ ಅವ್ರ ಅಪ್ಪಾಜಿ ಹೆಗಲ ಮೇಲೆ ಕೂತಿದ್ದಾನೆ. ಒಂದು ಸೇಫೆಸ್ಟ್ ಪ್ಲೇಸ್ ಅಲ್ವಾ ಅದು, ಎಲ್ಲ ಮಕ್ಕಳಿಗೂ ಅಪ್ಪಾಜಿಯ ಹೆಗಲು ಒಂದು ಸೇಫೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ನೋಡಿ ಇಲ್ಲೆಲ್ಲ ಹರ ಹರ ಮಹಾದೇವ್ ಅಂತ ಹೇಳ್ತಿದ್ದಾರೆ, ಓಂ ನಮಃ ಶಿವಾಯ ಅಂತ ಸ್ಲೋಗನ್ಸ್ ಎಲ್ಲ ಹೇಳ್ತಿದ್ದಾರೆ. ಸೊ ನೋಡಿ ನಾವು ಎಲ್ಲರೂ ಸೇರಿ ಹೋಗ್ತಾ ಇದ್ವಿ. ಎಲ್ಲಿಂದ ಕ್ಯೂ ಇತ್ತು ಫ್ರೆಂಡ್ಸ್, ತುಂಬಾ ಕ್ಯೂ ಇತ್ತು. ಇಲ್ಲಿಂದ ಮತ್ತೆ ಒಳಗೆ ಹೋಗಬೇಕು, ಅಲ್ಲಿಂದ ಮತ್ತೆ ಇನ್ನೊಂದು ಎಂಟ್ರಿ ಇದೆ. ಇಲ್ಲ ಅಂದರೂ ಒಂದು 5-6 ಅವರ್ಸ್ ಹೇಳಿದ್ನಲ್ಲ, ನಾವು ಅಲ್ಲಿ ಕೇಳಿದ್ವಿ ದರ್ಶನಕ್ಕೆ ನಿಂತವ್ರಿಗೂ. ನಾವು ಆಗಲೇ ನಿಂತು 5 ಅವರ್ಸ್ ಆಯಿತು ಅಂತ ಹೇಳ್ತಿದ್ರು. ಹಾಗಾಗಿ ಮತ್ತೆ ನಮಗೆ ಪ್ಲೇಸಸ್ಸು ಕವರ್ ಮಾಡೋಕ್ಕೆ ಆಗಲ್ಲ ಅಂತ ಹೇಳಿ ನಾವು ಇಲ್ಲಿಂದ ನೋಡಿ ಕಳಸ ದರ್ಶನ ಮಾಡಿಸ್ತಾ ಇದ್ದೀನಿ. ನೀವು ಕಳಸ ದರ್ಶನ ಮಾಡ್ಕೊಳ್ರಿ. ಶಕೆಗೆ ನಮ್ಮ ಮಕ್ಕಳು ಎಲ್ಲ ಟೀ ಶರ್ಟ್ಸು ಎಲ್ಲ ತೆಗಿತಿದ್ದಾರೆ. ಅಷ್ಟು ಶಕೆ ಅಂದರೆ ಅಷ್ಟು ಶಕೆ ಇತ್ತು. ಹಾಗಾಗಿ ಎಲ್ಲರೂ ಟೀ ಶರ್ಟ್ಸ್ ಎಲ್ಲ ರಿಮೂವ್ ಮಾಡ್ತಾಯಿದ್ದಾರೆ, ನೋಡ್ಬೋದು ನೀವು. ನಮ್ಮ ಮನೆಯವರು ತೆಗಿತಿದ್ದಾರೆ. ಆಮೇಲೆ ಬೇಡ ಬೇಡ ಅಂಥೇಳಿ ಇದು ಮಾಡಿದ್ವಿ. ಇಲ್ಲ ನಾನು ತೆಗಿತೀನಿ ಸಾಕಾಯಿತು ಅಂತ. ನೋಡಿ ನಮ್ಮ ಮಾವರೆಲ್ಲರೂ ಫುಲ್ಲು ಶಕೆಗೆ ನೀರು ಇಳಿತಿದೆ ಫ್ರೆಂಡ್ಸ್. ಅಲ್ಲೆಲ್ಲೂ ಫ್ಯಾನ್ ಒಂದು ಫೆಸಿಲಿಟಿ ಅಷ್ಟೊಂದು ಇರಲಿಲ್ಲ. ಆ್ಯಂಡ್ ಆಮೇಲೆ ಅಲ್ಲಿ ಸ್ವಲ್ಪ ವ್ಯವಸ್ಥೆನೂ ಅಷ್ಟು ಇರಲಿಲ್ಲ ಅಂತ ಅಂದ್ಕೊತೀನಿ. ಅಷ್ಟು ಜನ ಬರ್ತಾರೆ, ಅಷ್ಟು ಎಲ್ಲ ದೇಣಿಗೆ ಬರುತ್ತೆ. ಸ್ವಲ್ಪ ಭಕ್ತರಿಗೂ ಎಲ್ಲ ಅನುಕೂಲ ಮಾಡಬೇಕು, ಬಟ್ ಏನೂ ಅನುಕೂಲ ಇಲ್ಲ ನೋಡಿ ಅಲ್ಲಿ ಎಷ್ಟು ಜನ ಬರ್ತಾರೆ. ಆಮೇಲೆ ಅಲ್ಲಿ ಈ ಥರ ಪಿತೃಪಕ್ಷದ್ದೆಲ್ಲ ಮಾಡೋಕ್ಕೆ ತುಂಬ ಜನ ಬರ್ತಾರೆ. ಬಟ್ ಅದು ಎಲ್ಲ ವ್ಯವಸ್ಥೆನೂ ಅಷ್ಟಕ್ಕಷ್ಟೇ ಇದೆ ಅಂತಲೇ ಹೇಳ್ಬೋದು. ಇಲ್ಲಿ ಗೋಕರ್ಣದಲ್ಲಿ ಮಾಡಿದರೆ ತುಂಬ ಚೆನ್ನಾಗಿ ಅಂತ, ಅದೇನೋ ನಾವು ಅಜ್ಜಂದು ಮಾಡಬೇಕಾದ್ರೆ ಗೋಕರ್ಣಕ್ಕೆ ಹೋಗೋಣ ಅಂತ ಅಂದ್ಕೊತಿದ್ರು, ಎಲ್ಲರೂ ಡಿಸ್ಕಸ್ ಮಾಡ್ತಿದ್ರು. ಅದು ಅಜ್ಜನ ದಿವಸ ಆದ ತಕ್ಷಣವೇ ನಮಗೂ ಹೋಗೋ ಅಂತ ಟೈಮ್ ಬಂತು. ಸೊ ಹೇಳ್ತೀವಲ್ಲ, ನಾವಾಗೆ ಹೋಗಬೇಕು ಅಂದರೆ ಎಲ್ಲೂ ಹೋಗೋಕ್ಕಾಗಲ್ಲ. ಆ ದೇವ್ರು ಕರೆಸ್ಕೋಬೇಕಂದ್ರೆ ನಾವು ಹೋಗಲೇಬೇಕು ಅಂತ. ಸೊ ಹಾಗಾಗಿ ನಾವು ಸಡನ್ಲಿ ಪ್ಲ್ಯಾನ್ ಮಾಡಿಕೊಂಡು ಹೋಗಿದ್ದು. ನೋಡ್ಬೋದು ಇಲ್ಲಿ ಎಷ್ಟು ರಶ್ ಇದೆ ಅಂದರೆ ಫ್ರೆಂಡ್ಸ್, ನಿಮಗೆ ಬೋರ್ ಅನ್ನಿಸ್ಬೋದು ಸ್ವಲ್ಪ ಈ ವಿಡಿಯೋ, ಬಟ್ ಎಲ್ಲ ಕ್ಯಾಪ್ಚರ್ ಮಾಡ್ಕೊಂಡಿದ್ನಲ್ಲ, ಹಾಗಾಗಿ ವಿಡಿಯೋನ ಹಾಕೋಣ ಅಂತ ಹೇಳಿ ನಾನು ವಿಡಿಯೋಸ್ನ ಸೇವ್ ಮಾಡಿ ಇಟ್ಕೊಂಡಿದ್ದೆ. ಇಲ್ಲಿ ನೋಡಿ ಎಲ್ಲ ಮೂರ್ತಿಗಳು, ಲಕ್ಷ್ಮೀ ಮೂರ್ತಿ, ಸರಸ್ವತಿ ಮೂರ್ತಿ, ಪಾರ್ವತಿ, ಗೌರಿ, ಎಲ್ಲ ಥರದ ಮೂರ್ತಿಗಳೂ ಇದ್ವು ಇಲ್ಲಿ. ನಾವು ನೆಕ್ಸ್ಟ್ ಇಲ್ಲಿ ಅಲ್ಲಿ ಕಳಸ ದರ್ಶನ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಇನ್ನೊಂದು ಒಳಗಡೆ ಪಾರ್ವತಿ ದೇವಿಯ ದೇವಸ್ಥಾನ ಇದೆ. ಸೊ ಅಲ್ಲಿ ಕೂಡ ಹೋಗ್ತಾ ಇದ್ದೀವಿ ನಾವು. ಬನ್ನಿ ಆ ದೇವಸ್ಥಾನ ಹೇಗಿದೆ ಅಂತ ತೋರಿಸ್ತೀನಿ ನಿಮಗೆ. ಆ್ಯಂಡ್ ಯಾರೆಲ್ಲ ಇನ್ನೂ ಗೋಕರ್ಣ ನೋಡಿಲ್ಲೋ, ಇಲ್ಲಿ ನೋಡಿ ನನ್ನ ವ್ಲಾಗಲ್ಲಿ ಕ್ಲೀನಾಗಿ. ಚೆನ್ನಾಗಿದೆ. ನಂಗೊಂದು ಸ್ವಲ್ಪ ಕೊಡ್ರಿ. ಎಷ್ಟು ಬಿಸಿಲಿದೆ, ಫುಲ್ಲು
ಸ್ಟೀಮ್ ಬಾತ್ ಆದಂಗೆ ಆಗ್ತಾಯಿದೆ. ರೀ ಹೆಂಗೆ ಅನ್ನಿಸ್ತಿದೆ ಅನ್ಎಕ್ಸ್ಪೆಕ್ಟೆಡಾಗಿ ಬಂದಿದ್ದು? ತಗೊಳ್ರಿ. ಅನ್ಎಕ್ಸ್ಪೆಕ್ಟೆಡ್ ಪ್ಲ್ಯಾನ್ ಇಸ್ ಸಕ್ಸಸ್ ಪ್ಲ್ಯಾನ್. ಅಲ್ಲಿ ತಿಂಡಿ ತಿಂದ್ಕೊಂಡು ನಾವು ಗೋಕರ್ಣಕ್ಕೆ ಬಂದ್ವಿ. ಈಗ ನೋಡ್ಬೋದು ಇಲ್ಲಿ ಫುಲ್ಲು ರಶ್ ಅಂದರೆ ರಶ್ ಇದೆ. ಆ್ಯಂಡ್ ಅಲ್ಲಿ ನಾವು ದರ್ಶನಕ್ಕೆ ನಿಂತ್ಕೊಳ್ಳಲಿಲ್ಲ, ಯಾಕಂದರೆ 4-5 ಅವರ್ಸ್ ಆಗುತ್ತಂತೆ. ನಮಗೆ ಒನ್ ಡೇಯಲ್ಲಿ ಮತ್ತೆ ಬೇರೆ ಪ್ಲೇಸಸ್ ಕವರ್ ಮಾಡೋಕ್ಕಾಗಲ್ಲ ಅಂತ ನಾವು ಕಳಸದ ದರ್ಶನ ಮಾಡಿಕೊಂಡು ಇಲ್ಲಿ ಇನ್ನೊಂದು ಪಾರ್ವತಿ ದೇವಿಯ ದೇವಸ್ಥಾನ ಇದೆ ಅಂತ ಬಂದಿದ್ವಿ. ಇಲ್ಲಿ ನೋಡಿ ಪಾರ್ವತಿ ದೇವಿಯ ನವರಾತ್ರಿ 9 ಅವತಾರಗಳು ನೋಡಿ ಎಷ್ಟು ಚೆನ್ನಾಗಿದೆ ದೇವರು. ತೋರಿಸ್ತೀನಿ ಬನ್ನಿ. ಇತ್ತು ಆರಾಮಾಗಿ ಹೇಳಿದ್ನಲ್ಲ ಫ್ರೆಂಡ್ಸ್, ಇಲ್ಲಿ ಪಾರ್ವತಿ ದೇವಿ ದೇವಸ್ಥಾನ ಇದೆ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲಿ ರಶ್ ಇರಲಿಲ್ಲ. ಅಲ್ಲಿ ದರ್ಶನ ಮುಗಿಸ್ಕೊಂಡು ಬಂದವರು ಇಲ್ಲಿ ನಮಸ್ಕಾರ ಮಾಡಿ ಹೋಗ್ತಾರೆ. ಎಲ್ಲಿ ಶಿವ ಇರ್ತಾನೋ ಅಲ್ಲಿ ಪಾರ್ವತಿ ಇದ್ದೇ ಇರ್ತಾಳಲ್ವ. ಸೊ ಇಲ್ಲಿ ಪಾರ್ವತಿ ದೇವಿ ದೇವಸ್ಥಾನ ಇದೆ. ಆ್ಯಂಡ್ ನಾವು ಇಲ್ಲಿ ಒಂದು ಸ್ವಲ್ಪ ಹೊತ್ತು ತಣ್ಣಗಿತ್ತು ಅಂತ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ. ಆ್ಯಂಡ್ ತುಂಬಾ ಸೆಕೆ ಇತ್ತು. ಸೊ ಯಾವಾಗ ಹೋಗೋಣ ಹೊರಗೆ ಅನ್ನಿಸ್ತಿತ್ತು. ಆ್ಯಂಡ್ ಇಲ್ಲಿ ನೋಡಿ ದೇವರಿಗೆಲ್ಲ ಅಲಂಕಾರ ಮಾಡ್ತಾಯಿದ್ರು. ಇನ್ನೂ ಚೆನ್ನಾಗಿತ್ತು ದೇವಸ್ಥಾನ, ಸಿಂಪಲಾಗಿ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಬಟ್ ಏನು ಅಂದರೆ ನಮ್ಮ ಊರಲ್ಲೆಲ್ಲ ಕಂಪೇರ್ ಮಾಡಿದರೆ ದೇವಸ್ಥಾನ ಇನ್ನೂ ಕ್ಲೀನ್ ಇರಬೇಕು, ಇನ್ನೂ ಎಲ್ಲ ಫೆಸಿಲಿಟಿ ಬರಬೇಕು ಅಂತ ಅನ್ನಿಸುತ್ತೆ. ಚೆನ್ನಾಗಿರ್ತಿತ್ತು. ಬಟ್ ಅಷ್ಟು ಎಲ್ಲ ಇದ್ರೂ ಎಲ್ಲೋ ಒಂದು ಕಡೆ ಫ್ಯಾನು, ಎಲ್ಲೋ ಒಂದು ಕಡೆ ನಿಜವಾಗ್ಲೂ ಬೇಜಾರಾಗುತ್ತೆ. ಪಾಪ ಎಷ್ಟೊಂದು ಜನ ಹೇಗೆ ನಿಂತಿರ್ತಾರೆ. ಅವ್ರಿಗೊಂದು ಸ್ವಲ್ಪ ಫ್ಯಾನಿಂದೆಲ್ಲ ವ್ಯವಸ್ಥೆ, ಅಟ್ಲೀಸ್ಟ್ ಕೂಲರಿಂದ ವ್ಯವಸ್ಥೆ ಮಾಡಿದರೆ ಎಷ್ಟೋ ಅನುಕೂಲ ಆಗ್ತಿತ್ತು. ಪಾಪ ದೇವ್ರ ದರ್ಶನ ಮಾಡಲಿಕ್ಕೆ ತುಂಬಾ ಒದ್ದಾಡ್ತಿದ್ರು ನೋಡ್ಬೋದು. ಆ್ಯಂಡ್ ಇನ್ನೊಂದು ಸತಿ ಕಳಸದ ದರ್ಶನ ಮಾಡಿ ನಾವು ಇಲ್ಲಿಂದ ಈಗ ಹೊರಗಡೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಈ ಕಡೆ ಹೊರಗೆ ಹೋಗ್ತಾನೇ ಇನ್ನೊಂದು ದೇವಸ್ಥಾನ ಸಿಕ್ತು ನಮಗೆ. ನೋಡ್ಬೋದು ನೀವು ಸ್ವಲ್ಪ ಹೊರಗೆ ಬಂದ ತಕ್ಷಣವೇ ಇಲ್ಲಿ ಇನ್ನೊಂದು ಶಿವಲಿಂಗು ಇದೆ. ಎಷ್ಟು ಚೆನ್ನಾಗಿ ದರ್ಶನ ಆಯಿತು ಅಲ್ಲಿ ಅಂತ ನೋಡ್ಬೋದು ನೀವು. ಇಲ್ಲಿ ಕ್ಲಿಯರಾಗಿ ಕಾಣಿಸ್ತಿಲ್ಲ, ಇನ್ನೊಂದು ಸತಿ ತೋರಿಸ್ತೀನಿ ನೋಡಿ. ತುಂಬಾ ಖುಷಿಯಾಗಿಬಿಡ್ತು ನಮಗೆ. ನಾವು ಒಳಗೆ ಹೋಗ್ಲಿಲ್ಲಪ್ಪ ಹೆಂಗಪ್ಪ ಅಂತ ಅಂದ್ಕೊತಿದ್ವಿ. ಬಟ್ ಇಲ್ಲಿ ಎಷ್ಟು ಚೆನ್ನಾಗಿ ದರ್ಶನ ಆಗುತ್ತೆ ಅಂದ್ಕೊಂಡೇ ಇರಲಿಲ್ಲ ನಾವು. ನಮಗೆ ಈ ದೇವಸ್ಥಾನ ನೆನಪೇ ಇರಲಿಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ. ಶಿವಲಿಂಗು ಅಂತ ಕಲ್ಯಾಣಿಯಲ್ಲಿ ಇರೋದಿದು. ತುಂಬಾ ಖುಷಿ ಆಯಿತು ಇದು ನೋಡಿ. ನೋಡಿ ದೇವರು ನಮ್ಮ ಜೊತೆ ಇದ್ದಾನೆ ಅನ್ನೋದಕ್ಕೆ ಎಷ್ಟು ಸತ್ಯ. ಅಷ್ಟು ರಶಲ್ಲಿ ಹೋಗಲಿಕ್ಕೆ ಆಗಲ್ಲ ಅಂತ ಇಲ್ಲಿ ಒಂದು ಪುಟ್ಟ ದೇವಸ್ಥಾನ ಇದೆ ಕಲ್ಯಾಣಿಯಲ್ಲಿ. ಸೊ ಇಲ್ಲಿ ಬಿಟ್ಟರು ಅನ್ಸುತ್ತೆ ಕ್ಯೂ. ನೋಡಿರಿ ಹಿಂಗೆ ಜಗಳ ಮಾಡ್ತಾ ಇದ್ದಾರೆ. ಸೊ ನಾವು ದರ್ಶನ ಮಾಡಿದ್ವಿ, ಫೈನಲಿ ಲಿಂಗುನ ನೋಡಿದ್ವಿ. ಇಲ್ಲಿ ಡೋರ್ ಓಪನ್ ಮಾಡಿದ್ರು, ಹಾಗಾಗಿ ಕ್ಯೂ ಮೂವ್ ಆಗ್ತಾಯಿತ್ತು ನೋಡ್ಬೋದು ನೀವು. ಆ್ಯಂಡ್ ನಾನು ಹೇಳ್ದಂಗೆ ಇಲ್ಲಿ ನೋಡಿ ಎಲ್ಲೋ ಒಂದು ಕಡೆ ಫ್ಯಾನ್ ಇಟ್ಟಿದ್ದಾರೆ, ಅದು ಧೂಳು ದುಪ್ಪಟ್ಟಿ ಆಗಿದೆ. ಯಪ್ಪ ದೇವರೇ, ನಮ್ಮ ಮನೆಯವ್ರು ಹೇಳ್ತಾಯಿದ್ರು ಕ್ಲೀನ್ ಮಾಡೋಕ್ಕೆ ಹೇಳ್ಬೇಕು ನೋಡು ಅಂತ. ಯಾರಿದಾರಂತ ಹೇಳ್ತೀರಾ ಅಂತ ಹೇಳ್ತಿದ್ದೆ. ಆ್ಯಂಡ್ ಇಲ್ಲಿ ನಾವು ಮೇನ್ ಡೋರ್ ಹತ್ರ ಬಂದು ಇಲ್ಲೊಂದು ಸ್ವಲ್ಪ ನೋಡಿದ್ವಿ. ಬಟ್ ಅದು ಲಿಂಗು ಕೆಳಗಿರೋದಲ್ವಾ, ಲೈಟಿಂಗ್ಸ್ ಅಷ್ಟೇ ಕಾಣ್ತಿತ್ತು ನಮಗೆ. ನಾನು ನಿಮಗೆ ತೋರಿಸ್ತೀನಿ ನೋಡಿ. ಲೈಟಿಂಗ್ಸ್ ಅಷ್ಟೇ ಕಾಣೋದಲ್ಲಿಂದ. ಬಟ್ ಎಲ್ಲದಕ್ಕಿಂತ ಮೇನ್ ಅಲ್ಲಿ ಕಲ್ಯಾಣಿನಲ್ಲಿ ನಾವು ಲಿಂಗನ ನೋಡಿ ದರ್ಶನ ಮಾಡಿದ್ವಲ್ಲ, ಅದು ತುಂಬಾ ಖುಷಿ ಆಯಿತು. ಆ್ಯಂಡ್ ಇಲ್ಲಿ ಮೇಲತ್ತಿ ನೋಡ್ತಾ ಇದ್ವಿ ನಾವು. ಯಪ್ಪ ದೇವರೇ, ನಿಜವಾಗ್ಲೂ ಒಂಥರ ತಿರುಪತಿ ಫೀಲ್ ಬರ್ತಾಯಿತ್ತು. ಅಷ್ಟು ರಶ್ಶು, ಅಷ್ಟು ಇದು. ಇಲ್ಲಿ ನೋಡಿ ಲೈಟಿಂಗ್ಸ್ ಕಾಣ್ತಾ ಇದೆ ಅಂದ್ಕೊತೀನಿ. ಅಲ್ಲಿ ಒಳಗಿರೋದು ದೇವಸ್ಥಾನ. ನಾನು ಇಲ್ಲಿ ಟ್ರಿಪ್ಪಿಗೆ ಬಂದಾಗ SLCನಲ್ಲಿ ಟ್ರಿಪ್ಪಿಗೆ ಬಂದಾಗ ನಾನು ಇಲ್ಲೆಲ್ಲ ದರ್ಶನ ಮಾಡಿದ್ದೆ. ಆಮೇಲೆ ಇನ್ನೊಂದು ಸತಿ ಬಾಪು ಬೌಜಿ ಅವ್ರದ್ದು ಇದು ಮಾಡೋಕ್ಕೆ ಹೋದಾಗ ಅವಾಗೆಲ್ಲರೂ ಹೋಗಿದ್ವಿ, ಅವಾಗೂ ದರ್ಶನ ಮಾಡಿದ್ವಿ. ಆ್ಯಂಡ್ ನಾವೀಗ ದೇವಸ್ಥಾನದ ಹೊರಗಡೆ ಬಂದ್ವಿ.
ಹೊರಗಡೆ ಬಂದ ತಕ್ಷಣವೇ ಶಾಪಿಂಗಿಗೆ ಸ್ಟಾರ್ಟ್ ಮಾಡಿದ್ವಿ. ಎಷ್ಟು ಚೆನ್ನಾಗಿತ್ತು ಐಟಮ್ಸ್. ಎಲ್ಲ ಐಟಮ್ಸು ತುಂಬ ಕಡಿಮೆ ರೇಟ್ ಇತ್ತಂತಲೇ ಹೇಳ್ಬೋದು. ನಾವು ಎಲ್ಲ ಬಳೆ ಚೇಂಜ್ ಮಾಡಬೇಕಿತ್ತಲ್ವ, ಸೊ ಹಾಗಾಗಿ ನಮಗೆ ರೇಣು ಮಾಮಿ ಎಲ್ಲರಿಗೂ ಬಳೆ ಕೊಡಿಸಿದ್ರು. ಸಂಜನಾ ಅವರೆಲ್ಲರೂ ಈ ಅಂಗಡಿಯಲ್ಲಿ ಬಳೆ ತೊಗೊಂಡ್ರು. ನಾನು ಇನ್ನೊಂದು ಪಕ್ಕದ ಅಂಗಡಿಯಲ್ಲಿ ತೊಗೊಂಡೆ. ಸೈಜ್ ಅಲ್ಲಿ ಇರಲಿಲ್ಲ ಅಂತ. ರೇಟು ಅಷ್ಟೇನು ಕಾಸ್ಟ್ಲಿ ಇರಲಿಲ್ಲ ಫ್ರೆಂಡ್ಸ್, ರೀಸ್ನಬಲ್ ಆಗೇ ಇತ್ತು. ಇಯರಿಂಗ್ಸು ಇದು ಎಲ್ಲ ತುಂಬ ಚೆನ್ನಾಗಿತ್ತು. ನಾನು ಒಂದು ಸರ, 2 ಜೊತೆ ಬಳೆ, ಏನೇನೋ ತೊಗೊಂಡೆ. ನೋಡಿ ಶಕೆಗೆ ಫುಲ್ ಎಲ್ಲ ಸ್ವೆಟ್ ಆಗ್ತಾಯಿದೆ, ಯಪ್ಪಾ ದೇವ್ರೆ. ವಿರಾಟ್ ಕೊಹ್ಲಿಂದು ಈಗ ಒಂಚು ಬಂದಿದೆ, ಯಾಕಂದ್ರೆ ಲಾಸ್ಟ್ ಇಯರ್ IPL ವಿನ್ ಆಗಿದ್ದಾರೆ RCB. ಇದೆಲ್ಲದು RCB. ಶಮು ಹಾಯ್ ಓಯ್. ನಮ್ಮ ಸಬ್ಸ್ಕ್ರೈಬರಿಗೆಲ್ಲ ನೋಡ್ರಿ, ನಮಸ್ಕಾರ 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 ಮಾಡ್ತೀವಿ. बलवा इतना छान आहे बोला ना. बैग्स वगैरह जो भी लगाई ಮತ್ತೆ ಈಗ ಬ್ಯಾಗ್ ತಗೊಳ್ಳೋ ಅಂತ ಹೇಳಿದೆ ನಾನು. ಸೊಂಟ ಕಟ್ಟು ಯಾರಿಗಲ್ಲ ನಾನು ತಗೊಳ್ಳೋ ಅಂತ ಹೇಳಿದೆ. ನೀನು ಹಿಂಗೆ ನಿಂತ್ಕೊಂಡು ಎಲ್ಲ ಚನ್ನಪಟ್ಟಣ ಗೊಂಬೆಗಳು ಚೆನ್ನಾಗಿದೆ. ಇದನ್ನು 100 ರೂಪೀಸ್ ಅಂತ, ಚೆನ್ನಾಗಿದೆ. ಇಷ್ಟ ಆಯಿತು. ಇದೆ ಸೈಜು ಬಂತು. येते ये बस हमने तुला तो उसको बैग्स वगैरह नहीं चाहिए. बैग्स वगैरह कितना एक क्या दो ಇನ್ನು ಅದು ಅಲ್ಲಿ ಇದು ಮಾಡ್ತೀವಿ. ಫ್ರೆಂಡ್ಸ್ ಅಲ್ಲಿ ಶಾಪಿಂಗ್ ಮಾಡಿಕೊಂಡು ನಾವು ಇಲ್ಲಿ ಡ್ರೈ ಫ್ರೂಟ್ಸ್ನ ತೊಗೊಳೋಣ ಅಂತ ಬಂದ್ವಿ. ಡ್ರೈ ಫ್ರೂಟ್ಸ್ ಆ್ಯಂಡ್ ಸ್ಪೈಸಸ್ ಕೂಡ ತುಂಬಾ ಕಮ್ಮಿ ರೇಟ್ ಇತ್ತು. ಒಂದು ನಮ್ಮೂರಿಗೆ ಕಂಪೇರ್ ಮಾಡಿದರೆ ಒಂದು 30% ಕಡಿಮೆ ರೇಟ್ ಇತ್ತು ಅಂತಲೇ ಹೇಳ್ಬೋದು. ಚೆನ್ನಾಗಿತ್ತು ಆ್ಯಂಡ್ ಕ್ವಾಲಿಟಿ ಐಟಮ್ಸ್ನೇ ಇತ್ತು. ನಾನು ಉತ್ತತ್ತಿ ತೊಗೊಂಡೆ. ರೇಣು ಮಮ್ಮಿ ಸ್ವಲ್ಪ ಡ್ರೈ ಫ್ರೂಟ್ಸು ಆ್ಯಂಡ್ ಸ್ವಲ್ಪ ಸ್ಪೈಸಸ್ಸು ಎಲ್ಲ ತೊಗೊಂಡ್ರು. ಇಲ್ಲಿ ನೋಡಿ ಎಷ್ಟು ಸೂರ್ಯಕಾಂತಿ ಬೀಜ, ಅಂಟು ಆ್ಯಂಡ್ ಉತ್ತತ್ತಿ, ಗೋಡಂಬಿ, ಬಾದಾಮು, ಚಾಕ್ಲೇಟ್ಸು, ಆಮೇಲೆ ಏನೇನೋ ದಾಸವಾಳದ ಹೂವು, ಅನಾನಸ್ ಹೂವು, ಎಷ್ಟೊಂದು ಥರ ಇತ್ತು ಫ್ರೆಂಡ್ಸ್, ಎಷ್ಟೊಂದು ಥರ ಇತ್ತು. ಚಾಕ್ಲೇಟ್ಸ್ ಕೂಡ ತುಂಬಾ ಇದ್ವು.
ಆ್ಯಂಡ್ ಸ್ಪೈಸಸ್ಸು ನಮಗೆ ಒಂದೊಂದು ಹೆಸರೇ ಗೊತ್ತಿಲ್ಲ, ಆ ಥರದ್ದೆಲ್ಲ ಸ್ಪೈಸಸ್ ಇತ್ತು. ನೋಡ್ಬೋದು ನೀವು. ಇಲ್ಲಿ ಬೀಚ್ ಹತ್ರನೇ ಇದೆ ಇವ್ರ ಶಾಪು, ಆ್ಯಂಡ್ ರೇಟು ಕೂಡ ಒಂದು ಸ್ವಲ್ಪ ಕಮ್ಮಿ ಮಾಡಿ ಕೊಡ್ತಾರೆ. ಚೆನ್ನಾಗಿದೆ, ನೀವು ಯಾರಾದರೂ ಹೋದರೆ ಗೋಕರ್ಣಗೆ ತಗೊಳ್ಬೋದು. ನೋಡಿ ಎಲ್ಲ ಚೆನ್ನಾಗಿತ್ತು. ಆ್ಯಂಡ್ ಜೀರಿಗೆ ಕೂಡ ತುಂಬಾ ಕಡಿಮೆ ರೇಟ್ ಅಂತ ಹೇಳಿದರು. ನನಗೆ ಎಕ್ಸಾಕ್ಟ್ ರೇಟ್ಗಳು ಗೊತ್ತಿಲ್ಲ, ಬಟ್ ನಮ್ಮ ಊರಿಗೆ ಕಂಪೇರ್ ಮಾಡಿದರೆ ಕಡಿಮೆ ಇತ್ತು ಅಂತಲೇ ಹೇಳ್ಬೋದು ರೇಟು. ನನ್ನ ಹತ್ರ ಎಲ್ಲ ಇತ್ತು ಅಂತ ತೊಗೊಳ್ಲಿಲ್ಲ ನಾನು. ನೋಡಿ ನಮ್ಮ ಹೀರೋ ಹೇಗೆ ಪೋಸ್ ಕೊಡ್ತಿದ್ದಾನೆ. ಅಲ್ಲೆಲ್ಲ ಶಾಪಿಂಗ್ ಮುಗಿಸ್ಕೊಂಡು ನಾವೀಗ ಬೀಚ್ ಹತ್ರ ಬಂದ್ವಿ. ಬಟ್ ಇಲ್ಲಿ ನಾವು ಹೋಗಿದ್ದ ದಿನ ರೆಡ್ ಅಲರ್ಟ್ ಇತ್ತು. ನೋಡ್ರಿ ಫೈನಲಿ ನಮ್ಮ ಲೊಕೇಶನ್ ರೀಚ್ ಆಗಿವೆ. ಆ ವೇಳೆ ಸ್ವಲ್ಪ ನೀರು ಇಲ್ಲಿ ತನಕ ಬರ್ತೈತಿ. ಬನ್ನಿ ನೀರೆಲ್ಲ ಎಷ್ಟು ದೊಡ್ಡದಿದೆ ನೋಡಿ. ಹೋಗೋಣ ವೇಲ್ಸ್ ಅಲ್ಲಿ. ಲೆಟ್ಸ್ ಗೋ. ಎಲ್ಲರೂ ಹಾಯ್ ಬೇಡ್ರಿ, ಹಾಯ್ ಹಾಯ್ ಇಲ್ರಿ. ಬನ್ನಿ ಹೋಗೋಣ. ಫುಲ್ಲು ಮಣ್ಣಿದೆ, ನನ್ನ ಕಾಲಲ್ಲಿ ಇದು ಹೋಗ್ತಿದೆ. ಹಲೋ ಸುಲುಲೂಲು. ಇಲ್ಲಿ ನೋಡ್ರಿ ಮಣ್ಣು ಸುಲುಲೂಲು. ಬನ್ನಿ ನಿಮಗೆ ಆಮೇಲೆ ಸಿಗ್ತೀನಿ. ಹೋಗೋಣ. ತಾತ ಅಜ್ಜ ಹಾಯ್ ಬೋಲ ಹಾಯ್. ಬರ್ರಿ ಹೋಗೋಣ. ಶಮಣೆ ಬಾ 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 ಬಾ. ಬನ್ನಿ ಒಂದು ಫೋಟೋ ಕ್ಲಿಕ್ ಮಾಡ್ಕೊಂಬಿಡೋಣ ಫ್ಯಾಮಿಲಿ ಜೊತೆ. ಫೋಟೋ ಕ್ಲಿಕ್ ಮಾಡ್ಕೊಂಡ್ವಿ. ಈಗ ಹೋಗೋಣ. ಅಂದರೆ ಸ್ವಲ್ಪ ನಾವು ಫೋನಿಗೆ ಬಿಡಲ್ಲ, ಯಾಕಂದ್ರೆ ವಾಟರ್ ಪ್ರೂಫ್ ಇಲ್ಲ ನಮ್ಮ ಫೋನ್ಸ್. ಒಂದು ಫೋನು ವಾಟರ್ ಪ್ರೂಫ್ ಇಲ್ಲ. ಯಾವ ಫೋನ್ ವಾಟರ್ ಪ್ರೂಫ್ ಇದ್ರೂ ಅವ್ರು ಬಂದಿಲ್ಲ. ಅದಕ್ಕೆ ನಾವು ಬೇಕಾದರೆ ನಿಮಗೆ ದೂರಿಂದ ಎಲ್ಲ ಎಂಜಾಯ್ ಮಾಡಿಸ್ತೀವಿ. ಒಂದ್ಸತಿ ವ್ಯೂ ತೋರಿಸ್ತೀನಿ ನಿಮಗೆ. ನೋಡ್ರಿ ಎಷ್ಟು ಚೆನ್ನಾಗಿ ವ್ಯೂ ಇದೆಯಲ್ಲ. ಸ್ವಲ್ಪ ಬಿಸಿಲು ಇದೆ, ಅದಕ್ಕೆ ಸ್ವಲ್ಪ ಕಷ್ಟ ಅನಿಸ್ತಿದೆ. ಕಷ್ಟ ಇಲ್ಲ, ಫುಲ್ಲು ಮಣ್ಣು. ಅಂದರೆ ಇದು ಯಾವುದು ಪ್ಲೇಸ್ ಅಂತ ಕೇಳಂಬ್ರಿ. ಪಾಪ ಯಾವ ಪ್ಲೇಸ್ ಇದು? ಯಾವ ಪ್ಲೇಸ್ ಇದು? ಗೋಕರ್ಣ ಬೀಚ್. ಗೋಕರ್ಣ ಬೀಚ್ ಅಂತೆ. ಬನ್ನಿ ಹೋಗೋಣ. ಬನ್ನಿ ಲೆಟ್ಸ್ ಗೋ. ನೋಡ್ರಿ ಅಲ್ಲಿ ಎಷ್ಟು ಸ್ಪೀಡಾಗಿ ವೇಲ್ ಬರ್ತಿದೆ ಅಂದರೆ ಒಂದ್ಸತಿ ನೋಡ್ರಿ. ಸೊ ಫ್ರೆಂಡ್ಸ್, ಮೇನ್ ಗೋಕರ್ಣ ಬೀಚ್ ಹತ್ರ ತುಂಬಾ ಗಲೀಜಿತ್ತು ಆ್ಯಂಡ್ ರೆಡ್ ಅಲರ್ಟ್ ಇತ್ತು. ಅಲ್ಲಿ ನೀವು ರೆಡ್ ಫ್ಲ್ಯಾಗ್ಸ್ಗಳು ನೋಡಿರ್ಬೋದು. ಸೊ ಹಾಗಾಗಿ ನಾವು ಅಲ್ಲಿಂದ ವಾಪಸ್ ಬಂದು ಇಲ್ಲಿ ನಾವು ಬಂದ್ವಿ ಓಷಿಯನ್ ಫ್ರಂಟ್ ಅಂತ. ಇದು ಒಂದು ರೆಸಾರ್ಟ್. ಇಲ್ಲಿ ರೆಸಾರ್ಟಿಗೆ ಬಂದ್ವಿ ನಾವು. ಇಲ್ಲಿ ಚೆನ್ನಾಗಿದೆ. ಲಾಸ್ಟ್ ಟೈಮು ಸಂಜನಾ ಆ್ಯಂಡ್ ಬಾಲುಬೋಜಿ ಹೋಗಿದ್ರಂತೆ. ಸೊ ಹಾಗಾಗಿ ನಾವು ಇಲ್ಲಿಗೆ ಬಂದ್ವಿ. ಮತ್ತು ಇಲ್ಲಿ ಬೀಚು ಕೂಡ ಸಿಗುತ್ತೆ, ಚೆನ್ನಾಗಿದೆ. ಕುರ್ಲೆ ಬೀಚ್ ಅಂತ. ಇಲ್ಲಿ ಚೆನ್ನಾಗಿದೆ, ಹೋಗೋಣ ಬನ್ನಿ ಅಂತ ಕರ್ಕೊಂಡೋದ್ರು. ಸೊ ರೆಸಾರ್ಟಲ್ಲೂ ನಾವು ತುಂಬಾ ಒಂದು 3 to 4 hours ಇದ್ವಿ. ಅಲ್ಲೇ ಎಲ್ಲ ನಾವು ಲಂಚ್ನ ಮುಗಿಸ್ಕೊಂಡ್ವಿ. ಚೆನ್ನಾಗಿತ್ತು ಅಲ್ಲಿ. ಎಲ್ಲ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ನೋಡ್ಬೋದು ನೀವು. ನಾವು ಅಲ್ಲಿಂದ ಹೋಗ್ತಾ ಇದ್ದೀವಿ. ನಮಗೆ ಅದು ಇಷ್ಟನೇ ಆಗಲಿಲ್ಲ ಅಲ್ಲಿ. ಯಾಕೆ ಅಂದರೆ ಅಲ್ಲಿ ಒಂಥರ ಪಿತೃಮಾಸದ್ದು ಅಲ್ಲೇ ಮಾಡಿದ್ದಾರೆ. ಎಲ್ಲ ಅಲ್ಲೇ ಇತ್ತು. ಆ್ಯಂಡ್ ವೇವ್ಸ್ ಕೂಡ ತುಂಬಾ ಜೋರಾಗಿತ್ತು. ಹಾಗಾಗಿ ನಮಗೆ ಅಲ್ಲಿ ಹೋಗೋಕ್ಕೆ ಇಷ್ಟನೇ ಆಗಲಿಲ್ಲ. ಹಾಗಾಗಿ ನಾವು ಇಲ್ಲಿ ರೆಸಾರ್ಟಿಗೆ ಬಂದ್ವಿ. ಇದು ಗೋಕರ್ಣ ಹತ್ರನೇ ಇರೋದು. ಒಂದು 3 to 5 kilometers ಒಳಗೆ ಇದೆ ಅಂತಲೇ ಹೇಳ್ಬೋದು. ಅದೇ ಈ ಸೈಡ್ ಬರುತ್ತೆ. ಅಲ್ಲಿ ಹೋದರೆ ಯಾರಾದರೂ ಹೇಳೇ ಹೇಳ್ತಾರೆ. ಆ್ಯಂಡ್ ಸ್ಟೇಯಿಂಗ್ ಕೂಡ ಇದೆ ಇಲ್ಲಿ. ನಾವೇನು ಸ್ಟೇ ಮಾಡಲಿಲ್ಲ, ಯಾಕಂದರೆ ನಮ್ಮದು ಟ್ರೈನ್ ಇತ್ತಲ್ವ. ಸೊ ಹಾಗಾಗಿ ನಾವು ಸ್ಟೇ ಮಾಡಲಿಲ್ಲ. ಇಲ್ಲಿ ಊಟ ಎಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳಿ, ಟೇಸ್ಟು ತುಂಬ ಚೆನ್ನಾಗಿದೆ ಅಂತ ಹೇಳಿ, ಆ್ಯಂಡ್ ಫುಲ್ಲು ಗ್ರೀನರಿ. ಹಾಗಾಗಿ ಇಲ್ಲೇ ಹೋದ್ವಿ. ಇಲ್ಲೇ ಪ್ರಿಫರ್ ಮಾಡಿದರು ಅಂತ. ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಮಕ್ಕಳು ಕೂಡ ತುಂಬಾ ಎಂಜಾಯ್ ಮಾಡಿದರು. ಆ್ಯಂಡ್ ಸರ್ವಿಸ್ ಕೂಡ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಸರ್ವಿಸ್ ಮಾತ್ರ ಸೂಪರ್, 10 on 10 ಅಂತಲೇ ಹೇಳ್ಬೋದು. ನೋಡಿ ಮೆಲ್ಲಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಬೀಚ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಬಟ್ ಏನು ಅಂದರೆ ವೇವ್ಸು ತುಂಬಾ ಜೋರಿತ್ತು.
ನಮಗೆ ಎಲ್ಲರಿಗೂ ಸ್ವಲ್ಪ ನೀರಿಂದು ಭಯ ಇರೋದ್ರಿಂದ ನಾವು ಹೋಗಲಿಲ್ಲ. ಇಲ್ಲಿ ಫೋಟೋಸು ವಿಡಿಯೋಸ್ ಎಲ್ಲ ತುಂಬಾ ಮಾಡ್ಕೊಂಡ್ವಿ. ಹಾಗಾಗಿ ನಾವು ನೀರಿಗೆ ಇಳಿಯೋಕ್ಕೆ ಹೋಗಲಿಲ್ಲ. ಶಮ್ಮುಗೋಲು ಮಾತ್ರ ಸ್ವಲ್ಪ ಆಟ ಆಡಿದ್ರು, ಅವ್ರ ಅಜ್ಜ ಹಿಡ್ಕೊಂಡಿದ್ರು, ಹಾಗಾಗಿ ಆಟ ಆಡ್ತಿದ್ರು. ಬಟ್ ನಾವು ವಿಡಿಯೋಸು ಫೋಟೋಸ್ ಮಾತ್ರ ತುಂಬಾ ಮಾಡ್ಕೊಂಡ್ವಿ. 1 ಅವರ್ ಆರ್ 2 ಅವರ್ ಬರೀ ವಿಡಿಯೋಸ್ ಫೋಟೋಸೇ ತಗೊಂಡಿದ್ದೀವಿ. ನೋಡ್ಬೋದು ನೀವು ಇನ್ಸ್ಟಾಗ್ರಾಮಲ್ಲಿ ಹೋಗಿ ನೋಡಿ, ಚೆಕ್ ಮಾಡಿ. ನಾನು ಅಲ್ಲಿ ವಿಡಿಯೋಸ್ನ ಹಾಕಿದ್ದೀನಿ. ಇಲ್ಲಿ ಕಾಪಿರೈಟ್ಸ್ ಬರುತ್ತೆ ಅಂತ ನಾನಿಲ್ಲಿ ಹಾಡನ್ನ ಹಾಕಿಲ್ಲ. ಸೊ ವಿಡಿಯೋಸು ಎಲ್ಲ ತುಂಬಾ ಚೆನ್ನಾಗಿತ್ತು. ಅಂದರೆ ನೀರಿಗೆ ಇಳಿದ್ರೆ ಇನ್ನೂ ಚೆನ್ನಾಗಿ ಅನ್ನಿಸ್ತಿತ್ತು. ಬಟ್ ಇದು ಉಪ್ಪು ನೀರಲ್ವಾ ಸಮುದ್ರದ್ದು, ಮತ್ತು ನಮಗೆ ಸ್ನಾನಕ್ಕೆಲ್ಲ ಅನುಕೂಲ ಆಗಲ್ಲ ಅಂದ್ಕೊಂಡ್ವಿ. ಬಟ್ ಅಲ್ಲಿ ರೆಸಾರ್ಟಲ್ಲಿ ಎಲ್ಲ ಅನುಕೂಲ ಇತ್ತು. ನಾವದು ಮೈಂಡಿಗೆ ಬರಲಿಲ್ಲ ನಮಗೆ. ಹಾಗಾಗಿ ನಾವು ನೀರಿಗೆ ಇಳಿಯೋಕ್ಕೆ ಹೋಗಲಿಲ್ಲ. ಅಲೆಗಳು ತುಂಬಾ ಜೋರಿದ್ವಲ್ಲ, ಯಾಕೆ ಬೇಕು ಅಂತ ಹೇಳಿ ಸುಮ್ಮನೆ ನೀರಲ್ಲಿ ಹಾಗೆ ಆಟ ಆಡಿದ್ವಿ, ವಿಡಿಯೋಸ್ನ ಮಾಡ್ಕೊಂಡ್ವಿ. ಚೆನ್ನಾಗಿತ್ತಂತಲೇ ಹೇಳ್ಬೋದು ಫ್ರೆಂಡ್ಸ್. ಮಸ್ತ್ ಎಂಜಾಯ್ ಮಾಡಿದ್ವಿ ನೋಡಿ. ವಿಡಿಯೋಸ್ ಮಾಡ್ಕೊತಾ ಇದ್ದೀವಿ. ಅದೇ ಹೇಳಿದ್ನಲ್ಲ, ನಾವಾಗೆ ಹೋಗಿ ಪ್ಲ್ಯಾನ್ ಮಾಡಿಕೊಂಡು ಇದೇ ಡೇಟಿಗೆ ಹೋಗ್ತೀವಿ ಅಂದರೆ ಅದು ಯಾವಾಗೂ ಸಕ್ಸಸ್ ಆಗಲ್ಲ. ಏನಾದರೂ ಒಂದು ಅಡೆತಡೆ ಬಂದಿರುತ್ತೆ ಆ ಟೈಮಿಗೆ. ಈ ಥರ ನಾವು ಸಡನ್ಲಿ ಪ್ಲ್ಯಾನ್ ಮಾಡಿಕೊಂಡು ಹೋದ್ರೇ ಟ್ರಿಪ್ಪು ಸಕ್ಸಸ್ಫುಲ್ ಆಗೋದು. ನಮ್ಮದು ಟ್ರೈನ್ ಟಿಕೆಟ್ ಮಿಸ್ ಆಗಿತ್ತು ಅಂತ ನಾವು 1 ಡೇ ಮಸ್ತ್ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಚೆನ್ನಾಗಿ ಆಟ ಆಡಿದ್ವಿ. ಈ ಒಂದೇ ಒಂದು ಮಿಸ್ಸಿಂಗ್ ಅಂದರೆ ನೀರಲ್ಲಿ ಆಟ ಆಡಿಲ್ಲ ಅಷ್ಟೇ. ಅದು ಬಿಟ್ಟರೆ ಊಟ ಎಲ್ಲ ತಿಂಡಿ ಎಲ್ಲ ಸೂಪರ್ ಆಗಿತ್ತು ಅಂತಲೇ ಹೇಳ್ಬೋದು. ಮಸ್ತ್ ಎಂಜಾಯ್ ಮಾಡಿದ್ವಿ. ರೆಸಾರ್ಟಿಗೆಲ್ಲ ಹೋಗಿದ್ದು ಅದು ತುಂಬಾ ಚೆನ್ನಾಗಿ ಅನ್ನಿಸ್ತು. ಕ್ಲೀನಾಗಿತ್ತು ರೆಸಾರ್ಟು. ತುಂಬಾ ಹೈಜೀನ್ ಮೇಂಟೈನ್ ಮಾಡಿದ್ರು. ಆ್ಯಂಡ್ ಟೇಸ್ಟು ಕೂಡ ಸೂಪರ್ ಆಗಿತ್ತು ಅಂತಲೇ ಹೇಳ್ಬೋದು. ಇಲ್ಲಿ ನೋಡಿ ಸಮುದ್ರದ ಅಲೆಗಳು ಎಷ್ಟು ಜೋರಾಗಿ ಇದ್ದಾವೆ. ವಿಡಿಯೋಸ್ನ ಎಲ್ಲ ಮಾಡ್ಕೊತಾ ಇದ್ವಿ ನಾವು. 1 ಡೇ ಟ್ರಿಪ್ಪು ಫುಲ್ಲು ಸಕ್ಸಸ್ ಆಗಿ ಸಕ್ಸಸ್ಫುಲ್ಲಿ ಡನ್ ಆದ್ವಿ. ನಾವು 10 ಗಂಟೆ 11 ಗಂಟೆ ಅಷ್ಟೊತ್ತಿಗೆ ಆಗಲೇ ಹುಬ್ಳಿನ ರೀಚ್ ಆಗಿದ್ವಿ. ಬಟ್ ನಾನು ಇನ್ನೊಂದು ಅಲ್ಲಿ ಯಲ್ಲಾಪುರ ಹತ್ರ ಒಂದು ಹೋಟೆಲ್ ಇದೆ, ಅಲ್ಲಿ ಒಂದು ಸ್ವಲ್ಪ ಪರ್ಚೇಸ್ ಮಾಡಿದ್ವಿ. ಅದು ನಿಮಗೆ ನೆಕ್ಸ್ಟು ಯಾವಾಗಾದರೂ ತೋರಿಸ್ತೀನಿ. ಆ್ಯಂಡ್ ನೋಡ್ಬೋದು ನೀವು, ನಾವು ಆಗಲೇ 1 ಗಂಟೆಗೆ ನಾವು ರೈಲ್ವೆ ಸ್ಟೇಷನಿಗೆ ಬಂದುಬಿಟ್ವಿ. ಊಟ ಎಲ್ಲ ಮುಗಿಸ್ಕೊಂಡು ಮಾತಾಡ್ಕೊತ ಕುಂತು 1 ಗಂಟೆ ಆಯಿತು. ಸೊ ಮತ್ತು ಪಾಪ ಅವ್ರು 4 ಗಂಟೆಗೆ ಮತ್ತೆ ಬಿಡೋಕ್ಕೆ ಬರಬೇಕಂತ ನಾವು ಬೇಗನೆ ರೈಲ್ವೆ ಸ್ಟೇಷನಿಗೆ ಬಂದು ಕೂತ್ವಿ. ಆ್ಯಂಡ್ ನಮ್ಮ ಟ್ರೈನ್ ಕೂಡ ಬಂತು. ನಾವು ಟ್ರೈನಲ್ಲಿ ಕೂತು ಆರಾಮಾಗಿ ನಿದ್ದೆ ಮಾಡಿದ್ವಿ. ಇದು ಬೆಳಗ್ಗೆ ಒಂದು 7 ಗಂಟೆ 8 ಗಂಟೆ ಅನಿಸುತ್ತೆ. ಸೊ ನಮ್ಮ ಬೆಂಗಳೂರಿಗೆ ರೀಚ್ ಆದ್ವಿ ನಾವು. ನೋಡ್ಬೋದು ಇನ್ನು ಮಕ್ಕಳು ಕೂಡ ನಿದ್ದೆಗಣ್ಣಲ್ಲಿದ್ದಾರೆ. ಏನಾಯಿತು ಅಂದರೆ ಈ ಟ್ರೈನು ಯಶವಂತಪುರ್ಗೆ ಸ್ಟಾಪ್ ಇರಲಿಲ್ಲ. ಸೊ ಹಾಗಾಗಿ ನಾವು ಪುನಃ ತುಮಕೂರಿಂದ ಪಕ್ಕದಲ್ಲೇ ಇನ್ನೊಂದು ಟ್ರೈನ್ ಇತ್ತು. ಸೊ ಅದು ಟ್ರೈನಿಗೆ ಟಿಕೆಟ್ ತೊಗೊಂಡು ಪಕ್ಕದ ಇನ್ನೊಂದು ಟ್ರೈನಿಗೆ, ಲೋಕಲ್ ಟ್ರೈನ್ ಅದು, ತುಮಕೂರು ಬೆಂಗಳೂರು ಅಡ್ಡಾಡೋ ಟ್ರೈನು. ಸೊ ಆ ಟ್ರೈನಿಗೆ ನಾವು ಯಶವಂತಪುರ ತನಕ ಮತ್ತೆ ನೆಕ್ಸ್ಟು ಟ್ರೈನ್ನ ಚೇಂಜ್ ಮಾಡಿಕೊಂಡು ಆ ಟ್ರೈನಿಗೆ ಬಂದ್ವಿ. ಚೆನ್ನಾಗಿತ್ತಿದ್ದು. ಒಂಥರ ಲೋಕಲ್ ಟ್ರೈನು ಒಂಥರ ಇಂಟರ್ಸಿಟಿ ಫೀಲ್ ಕೊಡ್ತಾಯಿತ್ತು. ಆ ಥರ ಸೀಟ್ಗಳು ಇದ್ವು ಇಲ್ಲಿ, ಇಂಟರ್ಸಿಟಿ ಟೈಪ್ ಸೀಟ್ಗಳು. ನೋಡಿ ಅಲ್ಲಿ ಒಬ್ಬರು ಕ್ಯಾಟ್ನ ತಂದಿದ್ರು, ಆ ಕ್ಯಾಟ್ ಜೊತೆ ಆಟ ಆಡ್ತಿದ್ದಾರೆ ಶಮ್ಮುಗೋಲು. ನಾವು ಬೆಳಗ್ಗೆನೇ ಫ್ರೆಶ್ ಅಪ್ ಎಲ್ಲ ಆಗಿ ವೇಟ್ ಮಾಡ್ತಾಯಿದ್ವಿ. ತಿಂಡಿ ಎಲ್ಲ ತಿಂದ್ವಿ. ಬೀರೂರಲ್ಲೇ ಇಡ್ಲಿ ತುಂಬ ಚೆನ್ನಾಗಿ ಸಿಕ್ತು. ಸೊ ಅಲ್ಲೇ ಎಲ್ಲ ತಿಂಡಿ ತಿಂದ್ಕೊಂಡು ನೋಡ್ಬೋದು. ಇದು ಲೋಕಲ್ ಟ್ರೈನ್ ಹೇಗಿದೆ, ಡಬಲ್ ಡೋರು ಎಲ್ಲ ಒಂಥರ ಡಿಫ್ರೆಂಟಾಗಿತ್ತು. ನಾನು ಫಸ್ಟ್ ಟೈಮ್ ನೋಡಿದ್ದು ಈ ಥರ ಟ್ರೈನು, ಚೆನ್ನಾಗಿತ್ತು. ಸೊ ಫೈನಲಿ ನಾವು ಟ್ರೈನ್ ಜರ್ನಿನ ಮುಗಿಸ್ಕೊಂಡು ಈಗ ಮೆಟ್ರೋ ಅಲ್ಲಿ ನಮ್ಮ ಡೆಸ್ಟಿನೇಷನ್ಗೆ ಹೋಗ್ತಾ ಇದ್ದೀವಿ. ವೇಟ್ ಮಾಡ್ತಾಯಿದ್ವಿ ಮೆಟ್ರೋಗೆ. ಸೊ ನಮ್ಮ ಟ್ರಿಪ್ಪು ಇಲ್ಲಿಗೆ ಕಂಪ್ಲೀಟ್ ಆಯಿತು. ಸೊ ನೆಕ್ಸ್ಟ್ ಎಲ್ಲ ಸ್ಕೂಲು ಅವ್ರದ್ದು ರೋಟೀನು, ನಮ್ಮ ಜಗನಿಂದು ಡೈಲಿ ಸ್ಕೂಲು ಕಳಿಸೋದು, ಆಮೇಲೆ ನಾನು ಸಾಯಂಕಾಲ ಟ್ಯೂಷನ್ ಮಾಡೋದು, ಬರೀ ಇದೇ ಆಗಿಬಿಡುತ್ತೆ. ಇನ್ಮೇಲಿಂದ ಟ್ರಿಪ್ಪು ನೆಕ್ಸ್ಟ್ ಮತ್ತೆ ರಜಕ್ಕೆ ಹೋಗೋಕ್ಕಾಗೋದು. ಮೆಟ್ರೋ ಕೂಡ ಖಾಲಿ ಇತ್ತು. ನೋಡ್ಬೋದು ಮೆಟ್ರೋಲ್ಲಿ ಹೋಗ್ತಾ ಇದ್ದೀವಿ.
ಇಲ್ಲಿನ ಬಿಲ್ಡಿಂಗ್ಗಳು ನೋಡ್ಬೋದು ನೀವು, ಬಿಸ್ಕೆಟ್ನ ಜೋಡಿಸ್ದಂಗೆ ಇರುತ್ತೆ. ಅಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಇರ್ತವೆ ಫ್ರೆಂಡ್ಸ್ ಇಲ್ಲಿ ಬೆಂಗಳೂರಲ್ಲಿ. ಇನ್ನೂ ಯಾರೆಲ್ಲ ಬೆಂಗಳೂರನ್ನ ನೋಡಿಲ್ಲೋ ಒಂದು ಸತಿ ನೋಡಿ ಬೆಂಗಳೂರು ಜೀವನ ಹೇಗಿರುತ್ತೆ ಅಂತ ನೋಡಿ ಬನ್ನಿ. ತಿರ್ಗಾಡೋಕ್ಕೂ ಅಷ್ಟೇ ಪ್ಲೇಸಸ್ಗಳು ಇದೆ, ಮಸ್ತ್ ಮಸ್ತ್ ಪ್ಲೇಸಸ್ ಇದೆ. ಆ್ಯಂಡ್ ಜೀವನ ಮಾಡಲಿಕ್ಕೆ ಸ್ವಲ್ಪ ಕಷ್ಟ, ಬಟ್ ಎಕ್ಸ್ಪೆನ್ಸಿವ್ ಆ್ಯಸ್ ಕಂಪೇರ್ ಟು ಬೇರೆ ಊರು. ನಾವು ಜೀವನ ಮಾಡ್ದಂಗೆ ಇರುತ್ತೆ ಅಂತಲೇ ಹೇಳ್ಬೋದು. ನೋಡಿ ಮೆಟ್ರೋ ನಮ್ಮ ಮಕ್ಳಿಗಂತೂ ಫುಲ್ಲು ರೂಢಿ, ಆರಾಮಾಗೆ ಕುತ್ಕೊತಾರೆ, ಆರಾಮಾಗೆ ಇರ್ತಾರೆ. ಅವರಿಗಂತೂ ಪ್ರಾಕ್ಟೀಸ್ ಆಗಿಬಿಟ್ಟಿದೆ ಅದು, ಮೆಟ್ರೋಲ್ಲಿ ಹೋಗೋದು ಬರೋದು ಎಲ್ಲ ಪ್ರಾಕ್ಟೀಸ್ ಆಗಿಬಿಟ್ಟಿದೆ ನಮ್ಮ ಶಮ್ಮುಗೋಲುಗೆ. ಆ್ಯಂಡ್ ಈ ಟ್ರಿಪ್ಪಿನ ಮೆಮೊರೀಸ್ ಎಲ್ಲ ಕ್ಯಾಪ್ಚರ್ ಮಾಡಿದ್ದು ಲಾಸ್ಟಿಗೆ ಫೋಟೋಸ್ನ ಅಟ್ಯಾಚ್ ಮಾಡಿದ್ದೀನಿ, ನೋಡ್ಬೋದು. ನಮ್ಮ ರೇಣು ಮಾಮಿ ಮಾಮ ಅವರೆಲ್ಲ ಕಪಲ್ ಫೋಟೋಸ್ನ ನಾವೇ ಫೋರ್ಸ್ ಮಾಡಿ ತಗೊಳ್ರಿ ಅಂತ ಹೇಳಿ ತೆಗ್ಸಿದ್ವಿ ಹರಿ ಜೊತೆ. ಇದೆಲ್ಲ ಮೆಮೊರಿ ಎಲ್ಲ ಇರುತ್ತಲ್ವ ನೋಡಿ. ಇದ್ದೋ ಬಹುರಾನ್ಯ ಅಂತ ಹೇಳಿ ಕಾಮಿಡಿ ಮಾಡ್ತಾಯಿದ್ರು ಮಾಮಿ. ಆ್ಯಂಡ್ ಬೀಚ್ ಹತ್ರ ನೋಡಿ, ವಾವ್ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ, ಹಿಂದ್ಗಡೆ ಎಲ್ಲ ವ್ಯೂ ಎಷ್ಟು ಸೂಪರಾಗಿ ಬಂದಿದೆ. ಈ ಫೋಟೋ ಅಂತೂ ನಂದು ಪರ್ಸ್ನಲಿ ಫೇವ್ರೆಟ್ ಅಂತಲೇ ಹೇಳ್ಬೋದು. ಟ್ರಿಪ್ಪಿನ ಪರ್ಸ್ನಲ್ ಫೇವ್ರೆಟ್ ಫೋಟೋ ಇದು. ಸೊ ಹೇಗೆ ಅನ್ನಿಸ್ತು ಈ ವಿಡಿಯೋ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗೋಣ ಮುಂದಿನ